ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ ಸಂಚಿಕೆ 43ಕ್ಕೆ ಸ್ವಾಗತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾಟಗಳು ಈಗಾಗಲೇ ನಡೀತಾ ಇರೋದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಜನರಲ್ ಆಗಿ ವಿಶ್ವಕಪ್ ಬಂದ ತಕ್ಷಣ ಕಾಂಡೋಮ್ ಮಾರಾಟ ಹೆಚ್ಚಾಗ್ತದೆ ಅನ್ನುವಂಥದ್ದು ಸುದ್ದಿಯನ್ನು ನೀವು ಕೇಳಿಯೇ ಇರ್ತೀರಿ. ಹೌದು, ವಿಶ್ವಕಪ್ ಶುರುವಾಗುತ್ತೆ ಅಂದರೆ ಸಾಕು, ಗೋಲುಗಳಷ್ಟೇ ಅಲ್ಲ, ಇನ್ನೊಂದು ದಾಖಲೆ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಅದೇನು ಗೊತ್ತಾ? ಕಾಂಡೋಮ್ ಮಾರಾಟ. ಅಯ್ಯೋ, ಫುಟ್ಬಾಲ್ಗೂ ಇದಕ್ಕೂ ಏನಪ್ಪ ಸಂಬಂಧ ಅಂತ ಅಂದ್ಕೊಳ್ತಿದ್ದೀರಲ್ವಾ? ಅದೇ ವಿಷಯ ಇವತ್ತಿದ್ದು. ವಿಶ್ವಕಪ್ ಎಂದರೆ ಲಕ್ಷಾಂತರ ಅಭಿಮಾನಿಗಳು ಒಂದೇ ನಗರದಲ್ಲಿ ಸೇರ್ತಾರೆ. ಸಾವಿರಾರು ವಿದೇಶಿ ಪ್ರವಾಸಿಗರು, ಅಭಿಮಾನಿಗಳು, ಹಬ್ಬದ ವಾತಾವರಣ, ರಾತ್ರಿಯ ಸಂಭ್ರಮ, ಪಾರ್ಟಿಗಳು ಇವೆಲ್ಲವೂ ಒಟ್ಟಾಗಿ ಇಡೀ ಅತಿಥೇಯ ನಗರಗಳ ಜೀವನ ಶೈಲಿಯ ಮೇಲೆ ಪರಿಣಾಮವನ್ನು ಬೀರುವಂಥದ್ದು ನಿಮಗೆ ಗೊತ್ತೇ ಇದೆ. ಈ ಕಾರಣದಿಂದಲೇ ಹಿಂದಿನ ಹಲವು ವಿಶ್ವಕಪ್ಗಳಲ್ಲಿ ಸ್ಥಳೀಯ ಅಂಗಡಿಗಳು ಮತ್ತು ಔಷಧ ಮಳಿಗೆಗಳು ಕಾಂಡೋಮ್ಗಳ ಬೇಡಿಕೆ ಹೆಚ್ಚಾಗ್ತದೆ ಅಂತ ವರದಿ ಮಾಡಿದ್ದು ನೀವು ಗಮನಿಸಿರ್ಬೋದು. ಮತ್ತು ದೇಶದಿಂದ ದೇಶಕ್ಕೆ ಫುಟ್ಬಾಲ್ ಬೇರೆ ಬೇರೆ ಪಂದ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಈ ಪ್ರಮಾಣ ಏನಿದೆ ಬದಲಾಗ್ತಾ ಇದೆ. ಇನ್ನೊಂದು ಕುತೂಹಲಕರ ಸಂಗತಿ ಅಂತಂದರೆ, ವಿಶ್ವಕಪ್ ಮತ್ತು ಒಲಿಂಪಿಕ್ಸ್ಗಳಂತಹ ದೊಡ್ಡ ಕ್ರೀಡಾಕೂಟಗಳಲ್ಲಿ ಆಟಗಾರರಿಗೆ ಸುರಕ್ಷಿತ ಲೈಂಗಿಕ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ಆಯೋಜಕರೇ ಉಚಿತ ಕಾಂಡೋಮ್ಗಳನ್ನು ಒದಗಿಸುವಂಥದ್ದು ಹಲವು ವರ್ಷಗಳಿಂದ ನಡೆದು ಬರ್ತಾ ಇದೆ. ಇದು ಯಾವುದೇ ಸಂಭ್ರಮಕ್ಕಾಗಿ ಅಲ್ಲ, ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಗಾಗಿ ಕೈಗೊಳ್ಳುವಂಥ ಕ್ರಮ. ನೀವೆಲ್ಲ ಕೇಳಿರುವ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಸುದ್ದಿ ವೈರಲ್ ಆಗಿರುವ ಹಾಗೆ ವಿಶ್ವಕಪ್ ಬಂದರೆ ಸಾಕು ಕಾಂಡೋಮ್ ಮಾರಾಟ 500% ಇರುತ್ತೆ, 1000% ಏರ್ತದೆ ಎನ್ನುವಂಥ ಅಂಕಿಅಂಶಗಳಿಗೆ ಯಾವುದೇ ಸಂದರ್ಭಗಳಲ್ಲಿ ಕೂಡ ಅಧಿಕೃತವಾಗಿ ದಾಖಲೆಗಳು ಇಲ್ಲವೇ ಇಲ್ಲ ಅನ್ನುವಂಥದ್ದೇ ಸತ್ಯ. ಅಸಲಿಗೆ 2010ರ ದಕ್ಷಿಣ ಆಫ್ರಿಕಾ ವಿಶ್ವಕಪ್ ಅಧ್ಯಯನವನ್ನು ವೈಜ್ಞಾನಿಕವಾಗಿ ನೋಡಿದಾಗ ವಿಶ್ವಕಪ್ ಅವಧಿಯಲ್ಲಿ ಲೈಂಗಿಕ ಸೇವೆಗಳ ಬೆಲೆ ಹೆಚ್ಚಾಗಿರುವುದು ಕಂಡುಬಂದಿತ್ತು. ಆದರೆ ಕಾಂಡೋಮ್ ಮಾರಾಟ ಎಷ್ಟು ಹೆಚ್ಚಾಯಿತು ಎನ್ನುವಂತಹ ಅಂಕಿಅಂಶಗಳು ಯಾವುದೂ ಸಿಕ್ಕಿಲ್ಲ. ಹಾಗೆಯೇ 2026ರ ಫಿಫಾ ವಿಶ್ವಕಪ್ ಟೊರೆಂಟೊದಲ್ಲಿ ನಡೀತಾ ಇರುವಂಥದ್ದು ಏನಿದೆ, ಈ ಪಂದ್ಯಗಳಿಗೆ ಲಕ್ಷಾಂತರ ಪ್ರವಾಸಿಗರು ಬರಲಿರುವ ಕಾರಣ ಟೊರೆಂಟೊ ಪಬ್ಲಿಕ್ ಹೆಲ್ತ್ ಸುಮಾರು 5 ಲಕ್ಷ ಉಚಿತ ಕಾಂಡೋಮ್ಗಳನ್ನು ಹಾಗೂ ಸುಮಾರು 3.5 ಲಕ್ಷ ಇತರೆ ಸುರಕ್ಷಿತ ಆರೋಗ್ಯ ಸಾಮಗ್ರಿಗಳನ್ನು ವಿತರಿಸುವ ಯೋಜನೆಯನ್ನು ಘೋಷಿಸಿತ್ತು. ಇದು ಮಾರಾಟದ ಅಂಕಿಅಂಶ ಅಲ್ಲ, ಕೇವಲ ಸಾರ್ವಜನಿಕರ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ರೂಪಿಸಿದಂಥ ಒಂದು ಕಾರ್ಯಕ್ರಮ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಹೇಳಬೇಕು ಅಂತಂದರೆ, ವಿಶ್ವಕಪ್ ಸಂದರ್ಭದಲ್ಲಿ ಅತಿಥೇಯ ನಗರಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚೋದ್ರಿಂದ ಕಾಂಡೋಮ್ಗಳ ಬೇಡಿಕೆ ಹೆಚ್ಚಾಗಬಹುದು ಎಂದು ಆರೋಗ್ಯ ಇಲಾಖೆ ಮತ್ತು ವ್ಯಾಪಾರಿಗಳು ಹೇಳ್ತಾರೆ ಬಿಟ್ಟರೆ, ಆದರೆ ಇದು ಇಷ್ಟು ಪರ್ಸೆಂಟ್ ಹೆಚ್ಚಳ ಅಷ್ಟು ಪರ್ಸೆಂಟ್ ಹೆಚ್ಚಳ ಆಯಿತು ಅನ್ನೋದನ್ನು ಸಾಬೀತುಪಡಿಸುವಂಥ ಅಧಿಕೃತ ಜಾಗತಿಕ ಡೇಟಾ ಖಂಡಿತ ಲಭ್ಯ ಇಲ್ಲವೇ ಇಲ್ಲ. ಆದರೆ ಒಂದು ವಿಷಯ ಅಂತೂ ಸತ್ಯ, ಫುಟ್ಬಾಲ್ ವಿಶ್ವಕಪ್ ಆರಂಭವಾದರೆ ಕೇವಲ ಆಟಗಾರರು ಮಾತ್ರ ಓಡೋದಿಲ್ಲ, ವ್ಯಾಪಾರವೂ ಓಡಲಿಕ್ಕೆ ಶುರುವಾಗ್ತದೆ. ಕೋಟ್ಯಂತರ ಜನ ಟಿ ವಿ ಮುಂದೆ ಕೂತರೆ ಕೆಲವು ಉದ್ಯಮಗಳಿಗೆ ಅದು ಬಂಪರ್ ಸೀಸನ್. ಹಾಗಾದರೆ ವಿಶ್ವಕಪ್ ಸಮಯದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ವಸ್ತುಗಳು ಯಾವುವು ಅಂತ ಕೇಳಿದರೆ, ಫುಟ್ಬಾಲ್ ಜೆರ್ಸಿಗಳು, ಇನ್ಕ್ಲೂಡಿಂಗ್ ನಕಲಿ ಜೆರ್ಸಿಗಳು ಕೂಡ, ಹಾಗೆಯೇ ಟೆಲಿವಿಷನ್ಗಳು, ಬಿಯರ್, ಪಿಜ್ಜಾ ಮತ್ತು ಫಾಸ್ಟ್ ಫುಡ್ಗಳು, ಹಾಗೆಯೇ ರಾಷ್ಟ್ರಧ್ವಜಗಳು, ಮುಖದ ಬಣ್ಣ ಮತ್ತು ಫ್ಯಾನ್ ಗೇರ್, ಟೋಪಿ, ಬ್ಯಾನರು, ವಿಗ್ಗು, ಹಾರ್ನು, ಸ್ಕಾರ್ಫು ಇತ್ಯಾದಿ, ಫೇಸ್ ಪೇಂಟು ಇತ್ಯಾದಿಗಳು. ಹಾಗೆಯೇ ಬೆಟ್ಟಿಂಗ್ ಮಾರುಕಟ್ಟೆಯಲ್ಲಿ ಕೂಡ ಸಹಸ್ರಾರು ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೀತದೆ. ಹಾಗೆಯೇ ಪ್ರವಾಸೋದ್ಯಮದಲ್ಲಿ ಹೋಟೆಲ್ಲು, ವಿಮಾನ, ಟ್ಯಾಕ್ಸಿ, ಸ್ಥಳೀಯ ವ್ಯಾಪಾರಿಗಳಿಗೆ ಇದು ಬಹಳ ದೊಡ್ಡ ಆದಾಯದ ಮೂಲ ಆಗಿರ್ತದೆ. ಹಾಗೆಯೇ ಸ್ಟ್ರೀಮಿಂಗ್ ಮತ್ತು ಇಂಟರ್ನೆಟ್ ಬಳಕೆಯನ್ನು ಮತ್ತು ಡೇಟಾ ಪ್ಯಾಕ್ಗಳು ಕೂಡ ಜಾಸ್ತಿಯಾಗಿರೋದು ಕೂಡ ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಯಾವುದೇ ರೀತಿಯ ಕ್ರೀಡೋತ್ಸವಗಳು ನಡೆದಾಗಲೂ ಕೂಡ ಆಯಾಯ ಪ್ರದೇಶಗಳಲ್ಲಿನ ಬೇರೆ ಬೇರೆ ರೀತಿಯ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಬೇಡಿಕೆಗಳು ಏರುವುದು ಖಂಡಿತ ಸತ್ಯ. ಆದರೆ ಪರ್ಟಿಕ್ಯುಲರ್ ಆಗಿ ಇದೊಂದನ್ನೇ ಹೈಲೈಟ್ ಮಾಡೋದು ಅಂಥದ್ದು ಕೇವಲ ವಿಕ್ಷಿಪ್ತ ಮನಸ್ಥಿತಿಗಳು ಮಾತ್ರ. ಹಾಗಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಕೂಡ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಯಾಕೋ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹೇಳಿದೆ. ಒಳ್ಳೆಯದಾಗಲಿ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.